ನಾವು ಯಾವುದೇ ಪಂಥೀಯ ಪರವಲ್ಲ. SP7 ನ್ಯೂಸ್ ಕನ್ನಡ ಯಾವುದೇ ಪಕ್ಷದ ಕೈಗೊಂಬೆಯಲ್ಲ. ಕಾನೂನಿನ ಚೌಕಟ್ಟನ್ನು ಯಾವತ್ತೂ ಮರೆಯೋದಿಲ್ಲ. ಅನ್ಯಾಯ ಸದೆ ಬಡಿಯದೆ SP7 ನ್ಯೂಸ್ ಕನ್ನಡ ಬಿಡುವುದಿಲ್ಲ. ಭ್ರಷ್ಟಾಚಾರದ ಅಳುವಿಗಾಗಿ, ನ್ಯಾಯದ ಉಳುವಿಗಾಗಿ, ಸತ್ಯ, ನಿಷ್ಠೆ, ನಿಷ್ಪಕ್ಷಪಾತವಾಗಿ ನೊಂದವರ ಪಾಲಿಗೆ ಭರವಸೆ ಬೆಳಕಾಗಿ. SP7 ನ್ಯೂಸ್ ಕನ್ನಡ, ನಮ್ಮ ನಡೆ, ಅನ್ಯಾಯ ತಡೆ. ಮದಿಹಳ್ಳಿ ಗ್ರಾಮ ಪಂಚಾಯತ್ ನಿರ್ಲಕ್ಷ್ಯ ಧೋರಣೆ. ಹುಕ್ಕೇರಿ ತಾಲೂಕಿನ ಮದಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಶಿರಗಾಂವ್ ಗ್ರಾಮದಿಂದ ಮದಿಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ದೂರು ನೀಡಿದರೆ ಯಾರೇ ಎನ್ನದ ಇವರು. ಅದರ ಜೊತೆಗೆ ಸಿಬ್ಬಂದಿ ವರ್ಗದವರು ತಮಗೆ ಬೇಕಾದ ಕಡೆಯೆಲ್ಲ ಸ್ವಚ್ಛತೆ ಮಾಡ್ತಾರೆ. ಗ್ರಾಮದ ಶ್ರೀ ಈಶ್ವರಲಿಂಗ ಗುಡಿ ಹತ್ತಿರ ಕಸದ ರಾಶಿ ಮಾತ್ರ ಎದ್ದು ಕಾಣ್ತಿದೆ. ಬಿಡಿ ಬಿಸಿಲಿನಲ್ಲಿ ಕಸ ಗಾಳಿಗೆ ಎದ್ದು ಮನೆ ಹತ್ರ ಬಂದು ಬೀಳುತ್ತಿದೆ. ಏನೋ ಚಿಕ್ಕ ಮಕ್ಕಳು ಅದನ್ನ ತೆಗೆದುಕೊಂಡು ಆಟ ಆಡುತ್ತಾ ಬಾಯಿಯೊಳಗೆ ಹಾಕಿಕೊಂಡ್ರೆ ಚಿಕ್ಕ ಮಕ್ಕಳಿಗೆ ಏನಾದ್ರೂ ಆದ್ರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನೇರ ಹೊಣೆಯನ್ನ ಹೊರಬೇಕಾಗುತ್ತೆ. ಶಿರಗಾಂವ್ ಗ್ರಾಮದ ಕಡೆ ಕಸದ ಸಿಬ್ಬಂದಿಯವರು ಈ ಕಡೆ ಯಾವಾಗ ಮುಖ ಮಾಡ್ತಾರೆ ಅಂತ ಕಾಯ್ತಾ ಇದ್ದಾರೆ. ಗ್ರಾಮಸ್ಥರಿಂದ ಮಾತ್ರ ಮನೆ ಪಾಳ್ಯ ತೆಗೆದುಕೊಳ್ಳೋಕೆ ಮಾತ್ರ ಮನೆಗೆ ಬರ್ತಾರೆ. ಸರಿಯಾಗಿ ಕಸ ತೆಗೆದುಕೊಂಡು ಹೋಗೋದಕ್ಕೆ ಬರುವುದೇ ಇಲ್ಲ. ಏನೋ ಗಟಾರ ಸ್ವಚ್ಛತೆ ಮಾಡುವುದಿಲ್ಲ. ಶಿರಗಾಂವ್ ಗ್ರಾಮದಲ್ಲಿ ಎಲ್ಲೆಂದರಲ್ಲಿ ಕಸ ಸರಿಯಾಗಿ ಸ್ವಚ್ಛತೆ ಕಾಪಾಡುವುದಿಲ್ಲ. ಮನೆ ಪಾಳ್ಯ, ಗಟರ್ ಪಾಳ್ಯ, ಬೇರೆ ಬೇರೆ ಪಾಳ್ಯಗಳನ್ನ ತುಂಬಿಕೊಳ್ತಾರೆ. ಹಾಗಿರುವಾಗ ಇವರಿಗೆ ಏನಾಗುತ್ತೆ? ಏನಾದ್ರೂ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಮೇಲಧಿಕಾರಿಗಳು ಯಾವ ರೀತಿ ಕ್ರಮ ಜರುಗಿಸುತ್ತಾರೆ ಎಂಬುದು ಕಾದು ನೋಡೋಣ. ಮೇಲಧಿಕಾರಿಗಳಿಂದ ಇವರಿಗೆ ದೂರು ಬಂದಾಗ ಆದ್ರೂ ಕಸದ ಸಿಬ್ಬಂದಿಗಳು ಕಸ ತೆಗೆಯುತ್ತಾರಾ ಅಥವಾ ಇಲ್ಲ ಎಂಬುದು ಕಾದು ನೋಡಬೇಕಾಗಿದೆ. ನಮ್ಮ ನಡೆ, ಅನ್ಯಾಯ ತಡೆ. SP7 ನ್ಯೂಸ್ ಕನ್ನಡ, ಹುಕ್ಕೇರಿ.